ನವರಾತ್ರಿಯಲ್ಲಿ 6ನೆಯ ದಿನ ಪೂಜಿಸುವಂಥ ದೇವಿಯ ರೂಪ ಕಾತ್ಯಾಯಿನಿ. ಕಾತ್ಯಾಯಿನಿ ದೇವಿಯನ್ನು ತಾಯಿ ಪಾರ್ವತಿ, ಉಮಾ, ಗೌರಿ, ಕಾಳಿ, ಹೈಮವತಿ ಮತ್ತು ಈಶ್ವರಿ ಎಂಬ ಮೊದಲಾದ ಹೆಸರುಗಳಿಂದ ಕರೆಯಲಾಗಿದೆ. ತಾಯಿ ಕಾತ್ಯಾಯಿನಿಯು ಪಾರ್ವತಿಯ ಸಾಕ್ಷಾತ್ ಅವತಾರವಾಗಿದ್ದು, ಕೈಯಲ್ಲಿ ಖಡ್ಗ ಮತ್ತು ಕಮಲವನ್ನ ಹಿಡಿದಿದ್ದಾಳೆ. ರಾಕ್ಷಸರ ಸಂಹಾರಕ್ಕಾಗಿಯೇ ಆವಿರ್ಭವಿಸಿದ ತಾಯಿ ಕಾತ್ಯಾಯಿನಿ ನವರಾತ್ರಿಯ 9 ದಿನಗಳಲ್ಲಿಯೂ ಕೂಡ ರಾಕ್ಷಸರ ವಿರುದ್ಧ ಹೋರಾಡಿ ಯುದ್ಧದಲ್ಲಿ ಗೆದ್ದು ಕಡೆಯ ದಿನ ಮಹಿಷಾಸುರನನ್ನು ಸಂಹಾರ ಮಾಡಿದಳೆಂಬ ಪ್ರತೀತಿ ಇದೆ. ತಾಯಿ ಕಾತ್ಯಾಯಿನಿ ದೇವಿಯ ಅವತಾರ ಕಾತ್ಯಾಯನ ಋಷಿಯ ಆಶ್ರಮದಲ್ಲಿ ಪ್ರಕಟಗೊಂಡಿತು ಎಂಬ ಕಾರಣಕ್ಕಾಗಿ ಆಕೆ ಕಾತ್ಯಾಯಿನಿ ಅಥವಾ ಕಾತ್ಯಾಯನನ ಮಗಳು ಎಂದು ಕರೆಯಲಾಯಿತು. ಇನ್ನೂ ಕೆಲವು ಗ್ರಂಥಗಳ ಪ್ರಕಾರ ದೇವಿಯನ್ನು ಮೊದಲು ಪೂಜಿಸಿದ ಋಷಿ ಕಾತ್ಯಾಯನ, ಆದ್ದರಿಂದ ದೇವಿಯನ್ನು ಕಾತ್ಯಾಯಿನಿ ಎಂದು ಕರೆಯಲ್ಪಟ್ಟಿತು ಎಂದು ಹೇಳುತ್ತವೆ. ಇನ್ನು ದುಷ್ಟ ಶಿಕ್ಷಣೆ ಮತ್ತು ಶಿಷ್ಟ ರಕ್ಷಣೆಗಾಗಿ ಅವತಾರ ತಾಳಿದ ತಾಯಿ ಕಾತ್ಯಾಯಿನಿ ದೇವಿಗೆ 3 ಕಣ್ಣುಗಳಿದ್ದು, ಕಪ್ಪು ಕೂದಲನ್ನ ಹೊಂದಿದ್ದಾಳೆ. 18 ತೋಳುಗಳನ್ನ ಹೊಂದಿರುವ ಸಹಸ್ರ ಸೂರ್ಯರಂತೆ ತಾಯಿ ಕಾತ್ಯಾಯಿನಿ ರೂಪಿತಳಾಗಿದ್ದಾಳೆ. ತ್ರಿಶೂಲ, ಚಕ್ರ, ಶಂಖ, ಬಾಣ, ಬಿಲ್ಲು, ಬತ್ತಳಿಕೆ, ಗದೆ, ಜಪಮಾಲೆ ಹೀಗೆ ಸುಸಜ್ಜಿತ ಆಯುಧಗಳನ್ನ ದೇವಿ ಕೈಯಲ್ಲಿ ಹಿಡಿದುಕೊಂಡಿದ್ದಾಳೆ. ಕರ್ನಾಟಕದ ಮೈಸೂರಿಗೂ ಕೂಡ ಕಾತ್ಯಾಯಿನಿ ಅಂದರೆ ತಾಯಿ ಚಾಮುಂಡಿ ಆರಾಧ್ಯ ದೇವಿ. ಮಹಿಷಾಸುರನ ಸಂಹಾರಕ್ಕಾಗಿ ಅವತಾರ ತಾಳಿ ಮಹಿಷನೊಡನೆ ಹೋರಾಡಿ ಮಹಿಷಾಸುರನನ್ನು ಸಂಹಾರ ಮಾಡಿ ಮಹಿಷಾಸುರ ಮರ್ದಿನಿ ಎಂದೇ ಭಕ್ತರ ಪಾಲಿನ ವರದಾಯಿನಿಯಾಗಿದ್ದಾಳೆ. ಕೋಲಾಸುರನನ್ನು, ರಕ್ತಬೀಜಾಸುರನನ್ನು ಸಂಹಾರ ಮಾಡಿ ತಾಯಿ ಕಾತ್ಯಾಯಿನಿ ದೇವಿ ಕೊಲ್ಹಾಪುರದಲ್ಲಿ ನೆಲೆಸಿದ್ದಾಳೆ. ನವರಾತ್ರಿಯಲ್ಲಿ ವಿಶೇಷವಾಗಿ ತಾಯಿ ಕಾತ್ಯಾಯಿನಿ ದೇವಿಯ ಆರಾಧನೆಗೆ ಈ ಸ್ತೋತ್ರವನ್ನ ಹೇಳಬೇಕು. ಯಾ ದೇವಿ ಸರ್ವಭೂತೇಷು ಮಾ ಕಾತ್ಯಾಯಿನಿ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ.